ಇವತ್ತು ಅಥವಾ ನಾಳೆ ಡೆಲ್ಲಿಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ತೆರಳಲಿದ್ದಾರೆ. ಮೈತ್ರಿ ಆದ ಬಳಿಕ ಎಷ್ಟು ಸೀಟ್ಗಳು ಯಾವ್ಯಾವ ಪಕ್ಷಕ್ಕೆ ಅನ್ನುವಂಥದ್ದು ಚರ್ಚೆ ಆಗಬೇಕು. ಹಾಗಾಗಿ ಹೈಕಮಾಂಡ್ ಜೊತೆ ಇವತ್ತು ಅಥವಾ ನಾಳೆ ಸೀಟು ಹಂಚಿಕೆ ಬಗ್ಗೆ ಫೈನಲ್ ಮಾತುಕತೆ ಸಾಧ್ಯತೆ ಇದೆ. ಈಗಾಗಲೇ ಬಿಜೆಪಿ ಹೈಕಮಾಂಡ್ ಜೊತೆ 2 ಸುತ್ತಿನ ಮಾತುಕತೆ ಆಗಿದೆ. ಈ ಸಲ ಅಂತಿಮ ಹಂತದ ಸೀಟು ಹಂಚಿಕೆ ಮಾತುಕತೆ ನಡೆಸಲಿದ್ದಾರೆ ಅನ್ನಲಾಗ್ತಾ ಇದೆ. ಅಮಿತ್ ಶಾ ಜೆಪಿ ನಡ್ಡಾ ಜೊತೆ ಸೀಟು ಹಂಚಿಕೆ ಮಾತುಕತೆ ಮಾಡಿದ್ದು 5 ರಿಂದ 6 ಸ್ಥಾನಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾರೆ. ಹಾಗಾದ್ರೆ ಯಾವ ಸೂತ್ರದಲ್ಲಿ ಟಿಕೆಟ್ ಹಂಚಿಕೆ, ಯಾವ ಕ್ಷೇತ್ರಗಳ ಮೇಲೆ ಜೆಡಿಎಸ್ ಕಣ್ಣಿಟ್ಟಿದೆ, ಕುಮಾರಸ್ವಾಮಿ ಸ್ಪರ್ಧೆಯ ಲೆಕ್ಕಾಚಾರ ಏನು, ಇವ್ರು ಅಂದ್ಕೊಂಡಂಗೆ ಬಿಜೆಪಿ ಅಷ್ಟು ಅನ್ನುತ್ತಾ 5 ರಿಂದ 6 ಕ್ಷೇತ್ರಗಳನ್ನ ಕೊಡುತ್ತಾ, ಹೌದು ಅನ್ನೋದಾದ್ರೆ 5 ರಿಂದ 6 ಕ್ಷೇತ್ರಗಳು ಯಾವುದು, ಇವೆಲ್ಲವನ್ನ ನೋಡ್ತಾ ಹೋಗೋಣ. ಓಕೆ, ಇದೀಗ ಇರೋ 28 ಕ್ಷೇತ್ರಗಳಲ್ಲಿ 22+6 ಸೂತ್ರವನ್ನ ಅಂದ್ರೆ ಜೆಡಿಎಸ್ ಗಾರು ಬಿಜೆಪಿಗೆ 22 ಕ್ಷೇತ್ರಗಳನ್ನ ಬಿಜೆಪಿ ಇಟ್ಕೊಳ್ಳುವಂತಹ ಮಾತುಕತೆ ಆಗಬಹುದು ಅನ್ನುವಂತಹ ಮಾಹಿತಿ ಇದೆ. ಇದು ಜೆಡಿಎಸ್ ಲೆಕ್ಕಾಚಾರ ಹಾಕೊಂಡಿರುವಂತದ್ದು. ಬಿಜೆಪಿ ಹೈಕಮಾಂಡ್ ಇನ್ನು ಅಂತಿಮ ಹಂತದ ಒಂದು ಮೀಟಿಂಗ್ ಆದ ಮೇಲೆ ಅವ್ರು ಹೇಳ್ತಾರೆ ನಿಮಗೆಷ್ಟು ನಮಗೆಷ್ಟು ಅಂತ. ಹಾಗೆ ನೋಡೋದಾದ್ರೆ 28 ಕ್ಷೇತ್ರಗಳಲ್ಲಿ ಈಗ ಸದ್ಯಕ್ಕೆ ಹಾಸನ ಒಂದೇ ಜೆಡಿಎಸ್ ಪಾಲಲ್ಲಿರೋದು, ಅಂದ್ರೆ ಹಾಲಿ ಸಂಸದರಿರುವಂತದ್ದು. ಬಟ್ ಈಗ ಹಳೆ ಮೈಸೂರು ಭಾಗವನ್ನೆಲ್ಲ ಕಬ್ಜಾ ಮಾಡ್ಕೊಳ್ಳಕ್ಕೆ ಜೆಡಿಎಸ್ ತಯಾರಿ ನಡೆಸ್ತಾ ಇದೆ. ಜೆಡಿಎಸ್ ಈಗ 23+5 ಸೂತ್ರ ಅಂದ್ರೆ ಜೆಡಿಎಸ್ 5 ಬಿಜೆಪಿ 23 ಕೇಳಬಹುದು ಅಂತ ಸಾಧ್ಯತೆ. ಇನ್ನು 24+24 ಅಲ್ಲಿಗೆ ಜೆಡಿಎಸ್ 4 ಬಿಜೆಪಿಗೆ 24 ಕ್ಷೇತ್ರಗಳನ್ನು ಉಳಿಸ್ಕೊಳ್ಳೋ ಮಾತುಕತೆ ಕೂಡ ಆಗಬಹುದು ಅಂತ ಹೇಳಲಾಗ್ತಾ ಇದ್ದು. ಹಾಗಾದ್ರೆ ಜೆಡಿಎಸ್ ನ ಡಿಮ್ಯಾಂಡ್ ಕ್ಷೇತ್ರಗಳು ಯಾವುದು ಅನ್ನುವಂಥದ್ದೇ ಕುತೂಹಲ. ಮಂಡ್ಯ, ಮೈಸೂರು, ಹಾಸನ, ತುಮಕೂರು, ಕೋಲಾರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಉತ್ತರ, ಮೈಸೂರು ಕೊಡಗು ಆಲ್ರೆಡಿ ಬಿಜೆಪಿ ತೆಕ್ಕೆಯಲ್ಲೇ ಇದೆ. ಹಾಗೆ ನೋಡೋದಾದ್ರೆ ಚಿಕ್ಕಬಳ್ಳಾಪುರ ಇದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಸುಧಾಕರ್ ಅವ್ರು ನೆನ್ನೆ ಹೋಗಿ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡ್ಕೊಂಡ್ ಬಂದಿರುವಂತದ್ದಾಗಿರ್ಬೋದು. ಬೆಂಗಳೂರು ಉತ್ತರ, ಹಾಗೆ ಮಂಡ್ಯ, ಮೈಸೂರು, ಹಾಸನ, ತುಮಕೂರಿನಲ್ಲಿ ಯಾರನ್ನ ಹಾಕ್ತಾರೆ ಏನು ಎತ್ತ ಇವ್ರು ಕೇಳಬೇಕು ಅಂದ್ಕೊಂಡಿರುವಂತದ್ದು ಇಷ್ಟು ಕ್ಷೇತ್ರಗಳು ಜೆಡಿಎಸ್. ಆದ್ರೆ ಇದರಲ್ಲಿ ಎಷ್ಟು ಕಸ್ತು ಅನ್ನುತ್ತೆ ಅನ್ನುವಂಥದ್ದು ಬಿಜೆಪಿ, ಅದೇ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಬಟ್ ಇಷ್ಟು ಕ್ಷೇತ್ರಗಳಲ್ಲಿ ಯಾವ ಸೂತ್ರ, 25+3 ಅಥವಾ 26+2 ಅಥವಾ ಇವ್ರು ಕೇಳ್ದಂಗ 6 ಕ್ಷೇತ್ರಗಳನ್ನು ಬಿಡ್ಕೊಡ್ತಾರ ನೋಡೋಣ. ಬಿಜೆಪಿ ಲೋಕಸಭಾ ಟಿಕೆಟ್ ಆಕಾಂಕ್ಷಿಯಾಗಿರುವ ಕುಮಾರಸ್ವಾಮಿ ಅಂದ್ರೆ ಆಕಾಂಕ್ಷಿಗಳಿಂದ ಕುಮಾರಸ್ವಾಮಿ ಅವರ ಭೇಟಿ ಮುಂದುವರೆದಿದೆ. ಚಿಕ್ಕಬಳ್ಳಾಪುರದಿಂದ ನನಗೆ ಸಹಕಾರ ಕೊಡಿ ಅಂತ ಕುಮಾರಸ್ವಾಮಿಗೆ ಸುಧಾಕರ್ ಮನವಿ ಮಾಡಿದ್ದಾರೆ. ಸಂಕ್ರಾಂತಿ ಹಬ್ಬದ ದಿನವೇ ಭೇಟಿಯಾಗಿ ಟಿಕೆಟ್ ಬಗ್ಗೆ ಚರ್ಚೆ ಕೂಡ ನಡೆಸಿದ್ದಾರೆ. ಟಿಕೆಟ್ಗಾಗಿ 3ನೇ ಸಲ ಕುಮಾರಸ್ವಾಮಿ ಭೇಟಿ ಮಾಡಿ ಮನವಿಯನ್ನ ಮಾಡಿದ್ದಾರೆ. ಹಾಗಾದ್ರೆ ಕುಮಾರಸ್ವಾಮಿ ಸುಧಾಕರ್ ಮಾತುಕತೆಯ ಇನ್ಸೈಡ್ ಸ್ಟೋರಿ ಏನು ನೋಡೋಣ. ಚಿಕ್ಕಬಳ್ಳಾಪುರದಿಂದ ನಾನು ಬಿಜೆಪಿ ಅಭ್ಯರ್ಥಿ ಆಗ್ಬೇಕು ಅನ್ಕೊಂಡಿದ್ದೀನಿ, ನನಗೆ ನೀವು ಸಹಕಾರ ಕೊಡಿ ಅಂತ ಯಾಕೆ ಕುಮಾರಸ್ವಾಮಿ ಅವ್ರನ್ನ ಕೇಳ್ತಾರೆ ಅಂದ್ರೆ, ಈಗ ಮೈತ್ರಿ ಆಗಿದೆಯಲ್ಲ ಜೆಡಿಎಸ್ ಮತ್ತೆ ಬಿಜೆಪಿ, ಅದರಲ್ಲಿ ಚಿಕ್ಕಬಳ್ಳಾಪುರವನ್ನ ಬಿಜೆಪಿ ಜೆಡಿಎಸ್ ಕೇಳಬೇಕು ಅನ್ನುವಂತಹ ಮಾತುಕತೆ ಓಡಾಡ್ತಾ ಇದೆ. ಅದಕ್ಕೆ ನನಗೆ ಸಹಕಾರ ಕೊಡಿ ಅಂತ ಇವ್ರು ಹೋಗಿರುವಂತದ್ದು. ಕ್ಷೇತ್ರ ಹಂಚಿಕೆ ವೇಳೆ ಹೈಕಮಾಂಡ್ ಬಳಿ ನನ್ನ ಬಗ್ಗೆಯೂ ಚರ್ಚೆ ಮಾಡಿ ಅಂತ. ನನ್ನ ರಾಜಕೀಯ ಅಂತ್ಯ ಮಾಡೋಕೆ ಕೆಲವರು ಕಾಯ್ತಾ ಇದ್ದಾರೆ. ಬಟ್ ಇದಕ್ಕೆ ನಾನು ಉತ್ತರ ಕೊಡ್ಬೇಕು ಅಂದ್ರೆ MP ಎಲೆಕ್ಷನ್ ನಿಂತ್ಕೋಬೇಕು. ಹಾಗಾಗಿ ನಂಗೆ ಸಹಕಾರ ಕೊಡಿ. ಕ್ಷೇತ್ರದ ಶಾಸಕರ ದರ್ಬಾರ್ ದಿನೇ ಹೆಚ್ಚಾಗ್ತಾ ಇದೆ. ಇದಕ್ಕೆ ನಾನು ತಕ್ಕ ಉತ್ತರವನ್ನ ಕೊಡ್ಲೇಬೇಕು. ಪದೇ ನನ್ನನ್ನೇ ಟಾರ್ಗೆಟ್ ಮಾಡೋ ಮಾತನ್ನ ಶಾಸಕರು ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಪ್ರತಿ ಸವಾಲ್ ಕೊಡ್ಬೇಕು. ಅದಾಗಬೇಕು ಅಂದ್ರೆ ನಾನು MP ಎಲೆಕ್ಷನ್ ನಿಂತ್ಕೋಬೇಕು. ಹಳೆ ವಿಚಾರ ಏನೇ ಇದ್ರು ಮರ್ತು ಬಿಡಿ, ದಯವಿಟ್ಟು ನಂಗೆ ಸಹಕಾರ ಕೊಡಿ ಸರ್ ಅಂತ ಅವ್ರ ತೋಟದ ಮನೆಗೆ, ಬಿಡದಿಯಲ್ಲರೂ ತೋಟದ ಮನೆಗೆ ಹೋಗಿ ನೆನ್ನೆ ಒಂದು ಬೊಕ್ಕೆ ಕೊಟ್ಟು ವಿಶ್ ಮಾಡಿ ಕೇಳ್ಕೊಂಡ್ ಬಂದಿದ್ದಾರೆ. ಅದು ಕುಮಾರಸ್ವಾಮಿ ಅವರ ರೆಸ್ಪಾನ್ಸ್ ಹೇಗಿತ್ತೋ ಗೊತ್ತಿಲ್ಲ, ನೋಡೋಣ, ಗೊತ್ತಾಗುತ್ತೆ ಮುಂದಿನ ದಿನದಲ್ಲಿ.